ಮಾಡ್ತಾ ಇದೀನಿ ಮಾವಯ್ಯ. ಯಾವುದೇ ಶೋಕಿಗೋಸ್ಕರ ಅಲ್ಲ. ಈಗ್ಲೂ ನಾನ್ ಮಾಡ್ತಾ ಇರೋದು ತೆಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನೀವ್ ಏನೇ ಶಿಕ್ಷೆ ಕೊಟ್ರು ನಾನು ಅನ್ಭವಿಸೋದಕ್ ಸಿದ್ಧ ಆಗಿದ್ದೀನಿ ಮಾವಯ್ಯ. ಯಾಕಣ್ಣ ಸುಮ್ಕೆ ನಿಂತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಸಾಕಾಗಿಲ್ಲ ಅಂತ ನಿನ್ ಮುಂದೆ ನಿಂತ್ಕೊಂಡು ಎಷ್ಟೆಲ್ಲ ಮಾತಾಡ್ತಾಳ ನೋಡು. ಇವಳ ಮಾತ್ರ ಸುಮ್ಕೆ ಬಿಟ್ಬೇಡ. ಇನ್ನೊಂದು ಕ್ಷಣ ಇವಳಿ ಮನೇಲಿ ಇಟ್ಕೊಡ್ದು ಕಳ್ಸೋಣ. ಇನ್ನ ಕೇಳ್ತಾ ಇರೋದು ಅವಳು ಹೇಳಿದ್ರಲ್ಲಿ ತಪ್ಪೇನಿದ್ದದ್ದು ಶಿವರಾಮ. ಇವತ್ತು ಇವಳು ಬದುಕ್ತಾ ಇರೋ ರೀತಿ ನೋಡಿ ನಾವು ಹೆಮ್ಮೆ ಪಡ್ಬೇಕೆ ಹೊರತಾಗಿ ಅದ್ರಲ್ಲಿ ಅವಮಾನ ಪಡುವಂತದ್ದೇನು ಇಲ್ವಲ್ಲ. ಏನವ ಮಾತಾಡ್ತಿದ್ಯಾ? ಅಣ್ಣ ಮಂತ್ರಿ ಆಗಿರ್ಬೇಕಾದ್ರೆ ಸಾಕ್ ಮಾಡಿ ಹುಚ್ಚ ಬಾಯಿ ಬಿಟ್ರೆ ಬಂಡ್ಗೇಡು ಅನ್ನೋ ಹಂಗೆ ಮಾನ ಅಭಿಮಾನಿನ ಗೊತ್ತಿಲ್ದಿರೋ ನೀವುಗಳು ಮಾತಾಡಕ್ ಬರ್ಬೇಡಿ. ಸುಮ್ನೆ ತೆಪ್ಪಿಗೆ ಬಾಯಿ ಮುಚ್ಕೊಂಡಿದ್ರೆ ಸರಿ. ಇಲ್ದೆ ಹೋದ್ರೆ ನಿಮ್ ಜನ್ಮನ ಜಾಲಾಡ್ಸ್ಬಿಡ್ತೀನಿ. ಏನೋ ದೊಡ್ಡದಾಗಿ ಸತ್ಯವಂತರು ಅನ್ನುವಂಗೆ ಮಾತಾಡಕ್ ಬಂದ್ಬಿಟ್ರು ಇಲ್ಲಿ. ಈಗ ಹೇಳಪ್ಪ ಶಿವರಾಮ, ಅವಳು ಮಾಡ್ತಾ ಇರೋ ಕೆಲ್ಸದ ಬಗ್ಗೆ ಈಗ್ಲೂ ನಿಂಗೆ ಅವಮಾನ ಅನಿಸ್ತಿದ್ಯಾ? ಏನಪ್ಪ ಗೋವಿಂದ, ಅವಳು ಮಾಡ್ತಾ ಇರೋದು ನಿನ್ಗೂ ತೆಪ್ಪು ಅನಿಸ್ತೆ? ಅವ ನೀನೇ ಹೇಳು, ಅವಳು ಮಾಡ್ತಾ ಇರೋದು ನಿನಗ್ ಸರಿ ಅನ್ಸಿದತೆ? ಗೋವಿಂದ, ನಾ ಈ ಅತ್ತಿನ ನೋಡ್ದೆ, ನ್ಯಾಯ ಅನ್ಯಾಯ ಒಂದೇ ತಕ್ಕಡಿಯಲ್ಲಿಟ್ಟು ನೋಡ್ದೆ. ಆವಾಗ ಅವಳ ನ್ಯಾಯದ ತಕ್ಕಡಿ ತೂಕನೇ ಜಾಸ್ತಿ ಇತ್ತು. ಅದಕ್ಕೆ ನನಗನ್ನಿಸ್ತಾ ಇದೆ ಅವಳು ಮಾಡಿರೋದೆಲ್ಲ ಸರಿ ಇದೆ ಅಂತ. ಮೊಮ್ಮಕ್ಳು ಅನ್ನೋದು ಒಂದಿನೂ ಇಲ್ವಲ್ಲ ಅಮ್ಮಮ್ಮ ನಿನ್ಗೆ? ಹೊರಗ್ನವ್ರೆ ಹೆಚ್ಚಾಗ್ತಾರೆ ಯಾವಾಗ್ಲೂ ನಿಂಗೆ. ಹೋಗ್ರಿ ಸುಮ್ನೆ ಅಲ್ವೇ? ಎಲ್ಲಾ ಸರಿ ಹೋದ್ಮ್ಯಾಕು ಅದ್ಯಾಕ ಹಿಂಗೆ ಪ್ರಪಂಚ ಮುಗ್ದವ್ರಂಗೆ ನಿಂತ್ಕೊಂಡ್ಬಿಟ್ಟಿದೀಯಾ? ಅಮ್ಮಮ್ಮ, ಮಾವಯ್ಯ ಹೋಟ್ಲಿಗ್ ಹೋಗ್ ಬಂದಾಗಿಂದ ಹೋಟ್ಲವ್ರು ನನ್ಗೆ ಕೆಲ್ಸಕ್ ಬರ್ಬೇಡ ಅಂತ ಹೇಳ್ಬಿಟ್ರು. ಹಂಗ ಹೇಳ್ಬಿಟ್ನಾ? ಅವ್ನ್ಗೇನ್ ಬಂದಿದೆ ದೊಡ್ಡ ರೋಗ? ಇರು ಮಾಡ್ತೀನಿ ಅವ್ನ್ಗೆ. ಫೋನ್ ಮಾಡ್ಕೊಡು. ಅಮ್ಮಮ್ಮ, ಅಮ್ಮಮ್ಮನೇ ಮಾತಾಡ್ತಾ ಇರೋದು. ಫೋನ್ ಮಾಡ್ಕೊಡು. ಎಲ್ಲೋ ಇದ್ಯಾ? ಹಂಗೆಲ್ಲ ಮಾತಾಡ್ಬಿಟ್ಟೆ ಅಂತ ಬೇಜಾರ್ ಮಾಡ್ಕೊಬೇಕನವ. ವ್ಯಾಸರ ಮಾಡ್ಕೊಳಕ್ಕೆ ಮಾತಾಡ್ತಾ ಇರೋದು ಇದ್ಯಾ ಅಲ್ಲ, ಅವಳ ಅಮ್ಮಮ್ಮ ಶಿವರಾಮೇಗೌಡ್ರ ಅವ್ವ ಭಾಗೀರಥಿ. ಅಯ್ಯೋ ಅಮ್ಮ, ನೀವ ಗೊತ್ತಾಗಿಲ್ಲ. ಹೆಂಗಿದ್ದೀರಿ? ನನಗೇನಯ್ಯ ಗುಂಡ್ಕಲ್ ಇದ್ದಂಗ ಅವನಿ. ನೀನೇನಯ್ಯ ದೊಡ್ಡ ಮನ್ಸ ನನ್ ಮೊಮ್ಮಗಳನ್ನ ಹೋಟೆಲ್ಗೆ ಕೆಲ್ಸಕ್ಕೆ ಬರ್ಬೇಡ ಅಂತ ಹೇಳ್ಬಿಟ್ಟಿ ಅಂತೆ. ಅಲ್ಲ ಅಮ್ಮವ್ರೆ, ನಿಮ್ ಮಗ ಅವ್ರು ಬಂದು ಇದೇ ಕೆಲ್ಸ ಮಾಡೋದನ್ನ ನೋಡ್ಬಿಟ್ರು. ನಾಳೆಗೆ ಇಲ್ಲಿ ನನ್ನ ಹೋಟ್ಲು ಮುಚ್ಚಿಸ್ಬಿಟ್ಟಾರೋ ಅಂತ. ನನ್ನ ಮೊಮ್ಮಗಳನ್ನ ಕೆಲ್ಸಕ್ ಬರೋ ಬ್ಯಾಡ ಅಂತ ಹೇಳದ್ಮೇಲೆ ಅವನೇನ್ಲ ಮುಚ್ಚಿಸೋದು? ನಾನೇ ನಿನ್ ಹೋಟ್ಲನ್ನ ಮುಗಿಸ್ಬಿಡ್ತೀನಿ ಆಟಯ್ಯ. ಅಯ್ಯೋ ಅಮ್ಮವ್ರೆ, ನೀವ್ ನೋಡಿದ್ರೆ ಹಿಂಗ್ ಹೇಳ್ತಾ ಇದೀರಿ. ಆದ್ರೆ ಗೌಡ್ರು ಏನ್ ಹೇಳಾರಂತ ಒಂದೇ ಸಮ ಹೆದರಿಕೆ ಆಯ್ತಾ ಐತೆ. ಅವನೇನ್ ಹೇಳೋದು? ಅವನವ್ವ ನಾನ್ ಹೇಳ್ತಾ ಇವ್ನಿ ಕೇಳಿಸ್ಕೊ. ನನ್ ಮೊಮ್ಮಗಳು ಯಾವಾಗ್ಲೂ ಬರ್ತಿದ್ದಂಗೆ ನಾಳೆಯಿಂದ ಕೆಲ್ಸಕ್ ಬರ್ತಾಳೆ, ಕೆಲ್ಸ ಮುಗಿಸ್ಕೊಂಡು ಹೋಯ್ತಾಳೆ. ಅರ್ಥ ಆಯ್ತೆ? ಅರ್ಥ ಆಯ್ತು ಅಮ್ಮವ್ರೆ, ನೀವ್ ಹೇಳ್ದಂಗೆ ಆಗ್ಲಿ. ಹಂಗ ಬಾರಿಗೆ ನಾನೇನೋ ನಿನ್ನ ಶಾನೆ ಗಟ್ಟಿಗಿಟ್ಟಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಇದೇನು ಬರ್ತಾ ಬರ್ತಾ ಮೆತ್ತಗಾಗ್ತಾ ಇದೆಯಾ? ಮನೆಯಲ್ಲಿರೋ ಆ 4 ಜನಕ್ಕೆ ಮುಟ್ಟಿ ನೋಡುವಂಗೆ ಉತ್ತರ ಕೊಟ್ಟು ಬಾಯಿ ಮುಚ್ಚಿಸ್ತವಳಿಗೆ ಆ ಹೋಟೆಲ್ ನವನ್ಗೂ ತಿರುಗಿ ಯಾಕೆ ನನ್ನನ್ನ ಕೆಲ್ಸದಿಂದ ತೆಗ್ದೆ ಅಂತ ಕೇಳಕ್ಕಾಗ್ಲಿಲ್ವೇ? ನೋಡು, ಈಗಿನ ಕಾಲದಲ್ಲಿ ಬಾಯಿ ಜೋರಾಗಿದ್ರನೆ ಬದುಕಕ್ಕಾಗೋದು. ಹೊಸಿ ನನ್ನಂಗೆ ಗಟ್ಟಿಗಿತ್ತಿ ಆಗು. ನೋಡು ಈಗ ಹೊಸಿ ನಗು ನೋಡೋಣ. ನಗೆ ನಗು. ಪ್ರಯಾಣ ಎಲ್ಲ ಹೇಗಿತ್ತು? ಎಲ್ರು ಆರಾಮಾಗಿ ಬಂದ್ರ? ಪ್ರಯಾಣ ಎಲ್ಲ ಚೆನ್ನಾಗಾಯ್ತು, ಏನ್ ತೊಂದ್ರೆ ಆಗಿಲ್ಲ. ಅಲ್ವೇ ಕೆಲ್ಸಕ್ ಬರ್ದು ನೋಡ್ಕೊಂಡಿದ್ದೆ. ನೀನ್ ಅದೃಷ್ಟ ನೋಡಿದ್ಯಾ? ಎಂತ ಮನೆ ಸಿಕ್ಕದೆ. ಆದ್ರೂ ವ್ಯವ ನೀನ್ ಮದ್ಕೆ ಹಿಡಿಯೋದ್ ಹಿಡಿದ್ಲು, ಸರಿಯಾಗಿರೋ ಸಂಬಂಧನೇ ಹಿಡ್ದೊಳ್ಬಿಡು. ಸುಭಾಷ, ದಿಟ್ಟವಾಗ್ಲು ನೀನ್ ಅದೃಷ್ಟ ಮಾಡಿದ್ಯಾ. ಏನ್ ಸಂಗದೆ ನೋಡು ಮನೆ. ಈ ಒಂದೇ ಅಲ್ಲ ಕಂಡ, ನಿಮ್ ಮಾವ ನಿಮ್ ದೊಡ್ಡಪ್ಪಕ್ಕಿಂತ ಜಾಸ್ತಿನೇ ಆಸ್ತಿ ಮಾಡೋನೆ. ಈ ಮದ್ವೆ ಒಂದ್ ಆಗೋಯ್ತು ಅನ್ಕೋ, ಇನ್ ಲೆವೆಲ್ಲೇ ಬೇರೆ. ಮುಂದಾಗೆ ಇಲ್ಲಿ ನಿಮ್ ತಮ್ಮವರು ಗೋವಿಂದ ಗೌಡ್ರು ಕಾಣಿಸ್ತಾ ಇಲ್ಲ, ಬರ್ಲಿಲ್ವಾ ಅವರು? ಒಂಟು ಬರ್ತಾ ಇತ್ತು. ಅಷ್ಟರಲ್ಲಿ ನಮ್ ಪಂಚಾಯತಿ ಅಧ್ಯಕ್ಷ ಉಮೇಶ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಫೋನ್ ಬಂತು. ಇಡೀ ಕುಟುಂಬದವ್ರು ಕಾರಲ್ಲಿ ಇದ್ದಿದ್ರಿಂದ ಅವ್ನ ಪರಿಸ್ಥಿತಿ ಹೆಂಗಿರ್ತದ ಅಂತ ನಾನೇ ಹೊಂಟಿದ್ದೆ. ಆದ್ರೆ ನನ್ ತಮ್ಮ ಗೋವಿಂದ, ಅಣ್ಣ ನೀವ್ ಹೊಂಟಿರಿ, ನಾನು ಅವ್ರ ಆಸ್ಪತ್ರೆ ಸೇರಿಸ್ಬಿಟ್ಟು ಬರ್ತೀನಿ ಅಂತಂದ. ಓ ಹೌದೇ, ಅವ್ರನ್ನ ಸೇರಿಸ್ಬಿಟ್ಟು ಬರ್ತಿರ್ತಾನೆ. ಡಾಕ್ಟರ್ ತಾವ್ ಮಾತಾಡಿ ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳೋ. ಸರಿ, ನಿಧಾನಕ್ಕೆ ಬರ್ಲಿ ಬಿಡಿ. ನೋಡ್ತೀರಾ, ನಿಮ್ ಅಪ್ಪನ್ಗೆ ಮಗನ್ ಒಪ್ಪಿಳ್ಳೆಗಿಂತ ಸಮಾಜ ಸೇವೆನೆ ದೊಡ್ಡದಾಗೋಗುತ್ತೆ. ಎಷ್ಟು ಗೊತ್ತಿರ್ಬೇಡ. ಇವತ್ತಾಳ್ ಸುಮ್ತಿರ್ಲ ಕಳಿಸ್ತಾರೆ. ನವ್ಯ ಬಾರವ. ಬಂದೆ ಡ್ಯಾಡಿ. ನೋಡ್ರೆ, ಇವಳು ನನ್ನ ಮಗಳು ನವ್ಯ. ನವ್ಯ ಇವರೇ ಮಿನಿಸ್ಟ್ರು ಶಿವರಾಮೇಗೌಡ್ರು. ಹಾಯ್. ನೋಡವ, ಇವರು ಗೌಡ್ರ ಮನೆಯವರು, ಅವರು ಅವ್ರ ತಾಯಿ, ಅವರು ಗೌಡ್ರ ತಂಗಿ ಮತ್ತು ಅವ್ರ ಮಗಳು. ಇವರು ಗೌಡ್ರ ತಮ್ಮನ ಹೆಂಡತಿ, ಅಂದ್ರೆ ನಿನ್ಗೆ ಅತ್ತೆ ಆಗೋರು, ಅವ್ರು ಅವ್ರ ಮಗಳು. ಇವರೇ ಮದುವೆ ಆಗೋ ಹುಡುಗ ಸುಭಾಷ್ ಅಂತ. ಹಾಯ್ ನವ್ಯ, ಸಂದಾಗಿದ್ದೇನವ? ದೇವಿನಂತಿ ನೀವು ಸರಿಯಾಗಿ ಒಳ್ಳೆ ಕಡೆ. ನಿಮ್ ಈಶ್ವರಿ ಅತ್ತೆಗೆ ಹದ ಸರಿಯಾಗಿ ಕಾಯಿಸ್ತಾಳೆ ಅನ್ಸುತ್ತೆ. ಕಾಯಿಸ್ಲಿ, ಸುಮ್ಕಿರವ. ನವ್ಯ, ಎಲ್ರಿಗೂ ಜ್ಯೂಸ್ ತಗೊಂಡ್ ಬಾ ಹೋಗು. ಮಮತಾ, ಎಲ್ರಿಗೂ ಜ್ಯೂಸ್ ತಗೊಂಡ್ ಬಾ. ದಯವಿಟ್ಟು ಯಾರು ಏನೋ ತಿಳ್ಕೊಬೇಡಿ. ನನ್ನ ಮಗಳಿಗೆ ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿಗಳ ಬಗ್ಗೆ ತಿಳುವಳಿಕೆ ಕಮ್ಮಿ. ಯಾಕೆಂದ್ರೆ ಅವಳು ಚಿಕ್ಕವಳಿಂದನೂ ಬೆಳೆದು ಬಂದ ವಾತಾವರಣ ಆಗಿದೆ. ಅರ್ಥ ಆಯ್ತದೆ. ಮದ್ವೆ ಆಗಿ ನಮ್ ಮನೆಗ್ ಬಂದ್ಮ್ಯಾಕೆ ಎಲ್ಲ ಅವಳೆ ತಿಳ್ಕತ್ತಾಳೆ. ಸುಭಾಷ, ಹುಡ್ಗಿನ್ ಸಂದಾಗ ನೋಡ್ಕೊಳ್ಳ.
ಫೋನ್ ಪಕ್ಕಕ್ಕಿಟ್ಟು ಹುಡುಗ ನೋಡುವ. ಭವ್ಯ, ನಿನಗೆ ಹೇಳ್ತಾ ಇರೋದು. ವಿದ್ಯಾ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಅದೇ ಕಣೆ ಜನ್ನಿ, ಇವತ್ತು ಫಸ್ಟ್ ಸೆಮ್ ರಿಸಲ್ಟ್ ಅಲ್ವೇ, ಅದಕ್ಕೆ ಭಯ ಆಯ್ತೈತೆ. ಹೇಗಿದ್ರು ನೀನ್ ಟಾಪರ್ ಆಗೋಳು, ನಿನ್ಗೆ ಯಾಕೆ ಭಯ? ಅದ್ ಹಂಗಲ್ಲ ಕಣೆ, ನಮ್ ಕ್ಲಾಸ್ ಅಲ್ಲಿ ನನ್ಗಿಂತ ಸಣ್ಣಾಗಿ ಮಹೇಶ್ವರಿ ಓದ್ತಾಳೆ. ಅವಳು ನನಗೆ ಒಳ್ಳೆ ಕಾಂಪಿಟೇಟರು. ಆದ್ರೆ ಅವಳೇನಾದ್ರೂ ಟಾಪರ್ ಆಗ್ಬಿಟ್ರೆ ನನಗೆ ಯಾವ ಸ್ಕಾಲರ್ಶಿಪ್ ಸಿಗಕ್ಕಿಲ್ಲ. ಆಮೇಲೆ ಫೀಸಿಗೆ ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಕಣೆ. ಮಾರ್ನಿಂಗ್ ಸ್ಟೂಡೆಂಟ್ಸ್, ನೀವೆಲ್ಲರೂ ಇವತ್ತು ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದೀರಾ ಅಂತ ನನಗೆ ಗೊತ್ತು. ಸೊ ನಿಮ್ಮನ್ನೆಲ್ಲ ನಾನು ಜಾಸ್ತಿ ಕಾಯಿಸಲ್ಲ. ಹೊರಗಡೆ ನೋಟಿಸ್ ಬೋರ್ಡ್ ಅಲ್ಲಿ ರಿಸಲ್ಟ್ ಹಾಕಿದೀನಿ. ಸೊ ಎಲ್ಲರೂ ಹೋಗಿ ಬೇಗ ನೋಡ್ಕೊಂಡ್ ಬರ್ಬೇಕು. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಜೆನ್ನಿ, ಥ್ಯಾಂಕ್ ಯು ಸೋ ಮಚ್. ವಿದ್ಯಾ, ನಾನು ಹೇಳಿಲ್ವಾ ನೀನ್ ಟಾಪರ್ ಆಗಿ ಬರ್ತೀಯ ಅಂತ? 87% ಕಡೆ ನೀವು ಡಿಸರ್ವ್ ಇಟ್. ನಿನ್ ಹುಡುಗ ಓಕೆನಾ? ಓಕೆ. ಯಾಕೆ ನೋಡಿ ಹೇಳು ನವ್ಯ, ನೋಡ್ಲಿಲ್ಲ ಅಂತ ಹೇಳ್ಬೇಡ. ಅಮ್ಮ, ನೋಡಕ್ಕೆ ಓಕೆ, ಅವ್ನ್ ಹೇಗೆ ಅಂತ ಅವ್ನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅದೆಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಿಡವ. ಅಂದಾಗೆ ಹುಡುಗನ್ಗೆ ಹುಡುಗಿ ಓಕೆನಾ ಏನೋ ಹೇಳಲೇ ಇಲ್ಲ. ಸುಭಾಷ, ಹುಡುಗಿ ನಿಂಗ್ ಓಕೆ ಅಂತ? ನಮ್ಗೂ ನಿಮ್ ಹುಡುಗಿ ಒಪ್ಪಿಗೆ ಆಗೋಳೆ. ನೋಡ್ರೆ, ಹಾಗಿದ್ರೆ ಹುಡುಗ ಹುಡುಗಿ ಇಬ್ರು ಒಪ್ಪಿಗೆ ಕೊಟ್ಟಾಯ್ತು. ಹಂಗೆ ಈ ಸಂಬಂಧ ನಮಗೂ ಒಪ್ಪಿಗೆ ಆಗದೆ. ನಿಮ್ ಅಭಿಪ್ರಾಯ ಹೇಳಿದ್ರೆ ಮುಂದಿನ ಮಾತುಕತೆ ಮಾಡ್ಬೋದು. ಹುಡುಗ ಹುಡುಗಿ ಒಪ್ಕೊಂಡ್ಮೇಲೆ ನಮ್ದಿನೇನಿದ್ದು ಮಾತುಕತೆ ಮಾಡಿ ಮುಗಿಸ್ಬಿಡೋಣ ಬಿಡಿ. ಅಲ್ಲಿ ಪ್ರಾಕ್ಟಿಕಲ್ ಅಂಡ್ ಥಿಯರಿ ಎಕ್ಸಾಮ್ ನ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರ. ಸೊ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್. ಸೆಮ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಒಳ್ಳೆ ಮಾರ್ಕ್ಸ್ ತಗೊಂಡಿರೋ ನಮ್ ವಿದ್ಯಾ ಟಾಪರ್ ಆಗಿದ್ದಾಳೆ. ಸೊ ಎಲ್ಲರೂ ಅವಳಿಗೆ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ವಿದ್ಯಾ. ಮೇಡಮ್, ವಿದ್ಯಾ ಕಾಲೇಜ್ ಟಾಪರ್ ಆಗಿರೋದ್ರಿಂದ ಮಂತ್ರಿ ಶಿವರಾಮೇಗೌಡರು ಕೊಟ್ಟಿರೋ ಸ್ಕಾಲರ್ಶಿಪ್ ಇವಳಿಗೆ ಸಿಗುತ್ತೆ ತಾನೆ? ಆಫ್ ಕೋರ್ಸ್ ಸಿಗುತ್ತೆ. ವಿದ್ಯಾ, ನಿಜ ಹೇಳ್ಬೇಕು ಅಂದ್ರೆ ನನಗೆ ನಿಮ್ ಬಗ್ಗೆ ಹೆಮ್ಮೆ ಆಗ್ತಾ ಇದೆ. ನಿಮ್ ಮುಂದೆ ಎಷ್ಟೇ ಸವಾಲಿದ್ರು, ಎಷ್ಟೇ ಸಮಸ್ಯೆ ಬಂದ್ರು ನೀನ್ ಛಲ ಬಿಡದೆ ಓದಿ ಟಾಪರ್ ಆಗಿ ಬಂದಿದ್ಯಾ. ರಿಯಲಿ ಹ್ಯಾಟ್ಸ್ ಆಫ್ ಕಣೆ. ನಿಜವಾಗ್ಲೂ ನೀನ್ ನನ್ ಫ್ರೆಂಡು ಅಂತ ಹೇಳ್ಕೊಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ಈ ಸೆಮೆಸ್ಟರ್ ಅಲ್ಲಿ ನಾನೇ ಟಾಪರ್ ಆಗ್ಬೇಕು ಅಂತ ತುಂಬಾ ಟ್ರೈ ಮಾಡಿದೆ. ಬಟ್ ನಿನ್ ಜೊತೆ ಕಾಂಪೀಟ್ ಮಾಡಕ್ಕಾಗಲ್ಲ ಅಂತ ಅರ್ಥ ಆಗೋಯ್ತು. ಕಂಗ್ರಾಚುಲೇಷನ್. ಸಾಧ್ಯನೇ ಆಗಕ್ಕಿಲ್ಲ ಅಂತ ಯಾಕೆ ಅನ್ಕಂಡಿ ಮಹೇಶ್ವರಿ? ಮನಸ್ಸಿದ್ರೆ ಮಾರ್ಗ ಅಂತ ಯೋಡಕ್ಕಿಲ್ವೇ? ಈಗಿತ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಅಲ್ಲಿ ಇನ್ನೊಂದ್ ಚೂರ್ ಎಫರ್ಟ್ ಹಾಕ್ಬಿಟ್ಟು ಸಂದಾಗ ಬರಿ, ಆಗ ನೀನು ಟಾಪರ್ ಆಗಿ ಆಯ್ತೀಯಾ. ಆ ಕೆಪಾಸಿಟಿ ನಿನಗೂ ಅದೇ. ಒಳ್ಳೆ ಮಾರ್ಕ್ಸ್ ತಕೊಂಡಿದ್ಯಾ, ನಿನ್ಗುವೆ ಕಂಗ್ರಾಚುಲೇಷನ್ಸ್. ನಮ್ಮಿಬ್ರು ಮಧ್ಯದಲ್ಲಿ ಹಿಂಗೆ ಹೆಲ್ತಿ ಕಾಂಪಿಟೇಷನ್ ಇದ್ರೆ ಓದೋದಕ್ಕೂ ಸಹನೆ ಒಳ್ಳೇದಲ್ವೇ? ವಿದ್ಯಾ, ಕಂಗ್ರಾಚುಲೇಷನ್. ಬಿಡಿದ್ರ ಸರ್, ಮಾವ ಅನ್ವನ್ಸ್ ಮಾಡಿರೋ ಸ್ಕಾಲರ್ಶಿಪ್ ನ ಇವಳೆ ಪಡ್ಕೊಂಡ್ಬಿಟ್ಲು. ಹೌದಲ್ವಾ? ಈ ರಿಸಲ್ಟ್ ಬಗ್ಗೆ ಶಿವರಾಮೇಗೌಡ ಜೊತೆ ಮಾತಾಡಿ ಒಂದು ಚಿಕ್ಕದಾಗಿ ಕಾರ್ಯಕ್ರಮ ಇಟ್ಕೊಂಡು ಅವ್ರ ಕೈಲಿ ಸನ್ಮಾನ ಮಾಡಿಸೋಣ. ಅವಾಗಲೇ ಬೇರೆ ವಿದ್ಯಾರ್ಥಿಗಳಿಗೆಲ್ಲ ಇನ್ಸ್ಪಿರೇಷನ್ ಆಗೋದು. ಅವ್ರ ಮೀಟ್ ಮಾಡಕ್ಕೆ ಅಪಾಯಿಂಟ್ಮೆಂಟ್ ಕೇಳ್ತಾ ಇದೀವಿ. ಅದಕ್ಕೆ ಕ್ಷಮ ತಗೋತೀರಾ ಸರ್? ಅವ್ರ ಸೊಸೆ ಇಲ್ಲೇ ಇದ್ದಾಳಲ್ಲ, ಅವಳಿಗೆ ಕೇಳಿ. ಅವಳಿಗೆ ಎಲ್ಲ ಪ್ರೋಗ್ರಾಮ್ ಗೊತ್ತಿರುತ್ತೆ. ಅಯ್ಯೋ ಮೇಡಮ್, ಅವ್ರ ಕೆಲ್ಸದ ವಿಷಯದಲ್ಲಿ ಅಟ್ಟಿ ಅವ್ರನ್ನ ಯಾರನ್ನೂ ಇನ್ವಾಲ್ವ್ ಮಾಡಕ್ಕಿಲ್ಲ. ಅದಕ್ಕೆ ಅವ್ರ ಪ್ರೋಗ್ರಾಮ್ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಅಯ್ಯೋ, ಸುಮ್ನೆ ತಮಾಷೆ ಮಾಡ್ವಿ. ನೀವು ಎಲ್ರಿಗೂ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್. ಈಗ ನಿನ್ ಜೀವನದಲ್ಲಿ ಎಲ್ಲಾ ಚೆನ್ನಾಗಿದ್ದಿದ್ರೆ ನಿನ್ ಮಾವ ಮತ್ತೆ ನಿನ್ ಗಂಡ ಅದೆಷ್ಟು ಹೆಮ್ಮೆ ಪಡ್ತಿದ್ರು, ಅದೆಷ್ಟು ಖುಷಿ ಪಡ್ತಿದ್ರು ಅಲ್ವಾ? ನನಗೆ ತುಂಬಾ ಸಂತೋಷ ಆಯ್ತು ಗೌಡ್ರೆ. ಹಾಗೆ ನಂದೊಂದು ರಿಕ್ವೆಸ್ಟ್ ಇದೆ. ರಿಕ್ವೆಸ್ಟ್ ಅದೇನ್ ಹೇಳಿ? ಏನಿಲ್ಲ ಗೌಡ್ರೆ, ನಮ್ ಮಗಳದು ನಿಮ್ ಮಗಂದು ಇಬ್ರದು 2ನೇ ಮದುವೆ ಆಗಿರೋದ್ರಿಂದ ಮದ್ವೆನ ತುಂಬಾ ಅದ್ದೂರಿಯಾಗಿ ಮಾಡ್ದೆ ಯಾವ್ದಾರೋ ದೇವಸ್ಥಾನದಲ್ಲೋ ಅಥವಾ ನಮ್ಮನೇಲೋ ನಿಮ್ಮನೇಲೋ ಸಿಂಪಲ್ ಆಗಿ ಬೇಕಾದವ್ರನ್ನ ಕರ್ಸಿ ಮಾಡ್ಬಿಡೋಣ ಅಂತ. ಅಯ್ಯೋ, ನಮ್ ಮನ್ಸಿನ ಮಾತನ್ನ ನೀವೇ ಹೇಳ್ಬಿಟ್ರಿ. ನಮ್ಗೆ ಯಾವ ಸಮಸ್ಯೆನೂ ಇಲ್ಲ, ಹಂಗೆ ಆಗ್ಲಿ ಬಿಡಿ. ಸರಿ ಗೌಡ್ರೆ, ಶುಭ ಕಾರ್ಯಕ್ಕೆ ತಡ ಮಾಡೋದ್ ಬೇಡ. ಮುಂದಿನ ಮುಹೂರ್ತದಲ್ಲೇ ಮದುವೆ ಮಾಡಿ ಮುಗಿಸ್ಬಿಡೋಣ. ಧಾರಾಳವಾಗಿ ಆಗ್ಬೋದು. ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬಿಡಿ. ಹುಡ್ಗಂಗ್ ಏನ್ ಕೊಡ್ತೀನಿ ಅಂತ ಹೇಳಲೇ ಇಲ್ಲ.